ಬ್ರಹ್ಮ ಚೈತನ್ಯ ಮಹಾರಾಜರು ಅಂತ ಮಹಾರಾಷ್ಟ್ರದಲ್ಲಿ ಆಗಿ ಹೋಗ್ತಾರೆ. ಆ ಬ್ರಹ್ಮ ಚೈತನ್ಯ ಮಹಾರಾಜರು ಅವರು ತಮ್ಮ ಗುರುಗಳ ಹತ್ರ ದೀಕ್ಷೆ ತಗೋಬೇಕು ಅಂತ ಹೋದ್ರ ಅವ್ರ ಗುರುಗಳು ಒಂದ್ ದೊಡ್ಡ ಆಲದ ಗಿಡದ ಕೆಳಗ್ ಕುಂತಿರ್ತಾರ ಕಟ್ಟಿ ಮೇಲೆ. ಇವರು ಅವ್ರ ಹತ್ರ ಶಿಷ್ಯತ್ವ ತಗೋಬೇಕು, ಅವ್ರ ಆಶೀರ್ವಾದ ತಗೋಬೇಕು ಅಂತ ಹೋದ್ರೆ ಸನಿಕ ಬರ್ಕೊಡಂಗಿಲ್ಲ. ಅವರು ಸಮೀಪ ಹೋದಂಗ ತಮ್ಮ ಎಡಕ ಬಲಕ ಇದ್ದ ಕಲ್ಲು ತಗೊಂಡೆಲ್ಲ ಅವ್ರ ಮ್ಯಾಗ ಒಗೆಯಾಕತ್ತಾರ. ಇವರು ಬ್ರಹ್ಮ ಚೈತನ್ಯರು ಹೆದರಿ ಹಿಂದ್ ಸರಿತಾರ. ಮುಂದೆ ಅವ್ರು ಶಾಂತ ಆಗೋತಕ್ಕ ನಿಂತು ಮತ್ ಅವ್ರ ಅಂತ್ಯಕ್ಕೆ ಹೋಗುವಾಗ ಅವರು ಮತ್ತ ಬಾಯಿಗೆ ಬಂದಂಗ ಕೆಟ್ಟ ಕೆಟ್ಟ ಬೈಗಳ ಬೈಯಾಕತ್ತಾರ. ಅವಾಗ ಮತ್ತ ಬ್ರಹ್ಮ ಚೈತನ್ಯರು ಸುಮ್ಮನೆ ನಿಲ್ತಾರ. ಮತ್ತ ಸ್ವಲ್ಪ ಹೊತ್ತು ಗುರುಗಳು ಶಾಂತ ಆದ್ಮೇಲೆ ಮತ್ತ ಅವ್ರ ಅಂತ್ಯಕ್ಕೆ ಹೋಗಕ್ ನಿಲ್ತಾರ. ಅವಾಗ ಗುರುಗಳು ಕ್ಯಾಕರಿಸಿ ಉಗುಳ್ತಾರ. ಹಿಂಗ ಮೇಲೆ ಮೇಲೆ ಹಿಂಗ್ ಮಾಡಿದ್ರು ಕೂಡ ಅವ್ರ ಆ ಜಾಗ ಬಿಟ್ಟು ಕದಲೋದಿಲ್ಲ. ಹಿಂದ ಸರದ ನಿಲ್ತಾರ ಖರೆ, ಗುರುಗಳು ಶಾಂತ ಆಗೋ ಮಟ್ಟ ನಿಲ್ತಾರ ಖರೆ, ಅಲ್ಲಿಂದ ಜಾಗ ಬಿಟ್ಟು ಹೋಗುದಿಲ್ಲ, ಗುರುಗಳನ್ನ ಬೈಕೊಂಡು ಹೋಗುದಿಲ್ಲ. ಇವ್ರೇನ್ ಬಿಡಪ್ಪ ಮಾರಾಯ ಅಂತ ತಾತ್ಸಾರ ಭಾವನ ಮಾಡ್ಕೊಳಂಗಿಲ್ಲ. ಸ್ವಲ್ಪ ಕಾದು ನೋಡುವಂತ, ನಿಂತು ಮತ್ತೇನಂತಾರ ಅಂತ ಕೇಳುವಂತ ವ್ಯವಧಾನ ಇಟ್ಟುಕೊಂಡು ನಿಂತದ್ದಕ್ಕ ಬ್ರಹ್ಮ ಚೈತನ್ಯರಿಗೆ ಬಹಳ ಹೊತ್ತಾದ ಮೇಲೆ ಅವ್ರ ಗುರುಗಳು ಕರೀತಾರ, ಬಾ, ನಾ ಕಲ್ಲು ಹೋಗಿದ್ರು ಹೋಗ್ಲಿಲ್ಲ, ಬೇಗಳ ಬೇದ್ರು ಹೋಗ್ಲಿಲ್ಲ, ಹೋಗಳಿದ್ರು ಹೋಗ್ಲಿಲ್ಲ, ನಿನ್ನೊಳಗ ಒಂದು ಗಟ್ಟಿತನ ಐತಿ. ಯಾರು ಶಿಷ್ಯರಾಗಕ್ಕ ತಯಾರಾಗ್ತಾರ ಅವರಿಗೆ ಜ್ಞಾನ ಸಿಗುತ್ತದ ವಿನಃ, ಅವ್ರಿಗೆ ಆಶೀರ್ವಾದ ಸಿಗ್ತದ ವಿನಃ ಯಾರಿಗ್ ಬೇಕು ಅವ್ರಿಗೆ ಸಿಗುದಿಲ್ಲ ಮಾರಾಯ, ನೀ ಯೋಗ್ಯದಿ ಬಾ ಅಂತ ಹೇಳಿ ಅವರಿಗೆ ಶಿಷ್ಯತ್ವವನ್ನ ಕೊಡ್ತಾರ ಅಂತ ನೋಡ್ತೀವಿ. ಹಾಗೆ ಇಂಚಗೇರಿ ಸಂಪ್ರದಾಯದೊಳಗ ಒಬ್ಬರು ಗುರುಗಳಾಗಿ ಹೋಗ್ತಾರೆ, ಬಾವು ಸಾಹೇಬ್ ಮಹಾರಾಜರು ಅಂತ ಆಗಿ ಹೋಗ್ತಾರೆ. ಬಾವು ಸಾಹೇಬ್ ಮಹಾರಾಜರು ಅವ್ರ ಗುರುಗಳ ಹತ್ರ ಗುರುಲಿಂಗ ಜಂಗಮ್ ಮಹಾರಾಜರ ಹತ್ರ ಹೋಗಿರ್ತಾರ, ಶಿಷ್ಯರಾಗ್ಬೇಕು ಅಂತ ಹೋಗಿರ್ತಾರ. ಗುರುಲಿಂಗ ಜಂಗಮ್ರು ಅವ್ರು ಕುಂತಾಗ ಅವ್ರ ಇರ್ತಕ್ಕಂಥ ಕುಟೀರಕ್ಕನ ಇವ್ರು ಹೋಗಿ ಭೇಟಿಯಾಗಿರ್ತಾರ. ಬಾವು ಸಾಹೇಬರು ಭೇಟಿಯಾಗಿ ಕೈ ಮುಗಿದು, ಯಪ್ಪ, ನಾ ನಿಮ್ಮ ಹತ್ರ ಶಿಷ್ಯತ್ವ ತಗೊಳಕ್ ಬಂದೀನಿ, ನನಗ ಆಶೀರ್ವಾದ ಮಾಡ್ರಿ ಅಂತಾರ. ಅವಾಗ ನಿಮ್ಮ ಹತ್ರ ಶಿಷ್ಯತ್ವ ತಗೊಳಕ್ ಬಂದೀನಿ, ನನಗ ಉಪದೇಶ ಮಾಡ್ರಿ ಅಂತ ಕೈ ಮುಗಿದ್ ನಿಂತಾಗ ಆ ಗುರುಲಿಂಗ ಜಂಗಮರು ಹೇಳ್ತಾರಂತ, ಒಂದಿಟ್ಟ ನಿಲ್ಲಪ್ಪ ಒಳಗ್ ಹೋಗಿ ಬರ್ತೀನಿ ಅಂತಾರಂತ. ಒಂದಿಟ್ಟ ನಿಲ್ಲಪ್ಪ ಒಳಗ್ ಹೋಗಿ ಬರ್ತೀನಿ ಅಂದ್ರು ಎಷ್ಟೊತ್ತು ಹೋದ್ರು ಅಂದ್ರೆ ಅವ್ರು ಇಷ್ಟೊತ್ನ್ಯಾಗ ಕೇಳಿದ್ರ ಅವ್ರು ಬಂದದ್ದು ಎಷ್ಟೊತ್ತಿಗೆ ಅಂದ್ರ 10 ಮುಳುಗಿದ ಮೇಲೆ ಹೊರಗೆ ಬಂದ್ರಂತ. 10 ಮುಳುಗಿದ ಮೇಲೆ ಅವ್ರು ಬಂದ್ರು ಇವ್ರೇನಪ್ಪಾ ಅಂದ್ರೆ ಕೈ ಮುಕ್ಕೊಂಡು ಎಲ್ಲಿ ನಿಂತಿದ್ರ ಅಲ್ಲೇ ನಿಂತಿದ್ರಂತ ಬಾವು ಸಾಹೇಬ್ರು. ಅವಾಗ ಗುರುಲಿಂಗ ಜಂಗಮ್ರು, ಎಂತ ಗಟ್ಟಿದಿ ಮರಯ, ನಿನ್ನ ಪರೀಕ್ಷೆ ಮಾಡಕ ಒಳಗ್ ಹೋದೆ ನಾನು, ನನ್ನ ಪರೀಕ್ಷೆ ಒಳಗ ನೀ ಗೆದ್ದಿ, ನಿನಗ್ ಇಂಥ ತಾಳ್ಮೆ ಐತಿ ಅನ್ನೋದಾದ್ರೆ, ಇಂಥ ಸಮಾಧಾನ ಐತಿ ನಿನಗ ಅನ್ನೋದಾದ್ರೆ, ಇಂಥ ನಂಬಿಕೆ ಐತಿ ಗುರುವಿನ ಮೇಲೆ ಅನ್ನೋದಾದ್ರೆ, ನಿನ್ನಂತ ಬಿಟ್ಟು ಇನ್ಯಾರಿಗೆ ದೀಕ್ಷಾ ಕೊಡ್ಲಿ ನಾನು, ಬಾ ಅಂತ ಒಳಗ್ ಕರ್ಕೊಂಡ್ರಂತೆ. ನೋಡ್ರಿ, ಶಿಷ್ಯರಾಗ್ಬೇಕಾದ್ರೆ ಸಾಮಾನ್ಯ ಅಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ನಮಸ್ಕಾರ ಮಾಡಿದ ಕೂಡ ನಾವು ಶಿಷ್ಯರ್ ಅನ್ಕೋತೀವಿ, ಏನೋ ಒಂದು ಸೇವೆ ಮಾಡಿದ್ರೆ ನಾವೇ ಶಿಷ್ಯರ್ ಅನ್ಕೋತೀವಿ, ಅಥವಾ ಗುರುಗಳು ನಮ್ಮನ್ನ ಪದೇ ಪದೇ 2-3 ಸಾರಿ ನಮ್ಮನ್ನ ಕರೆದ್ರು ಅಂದ್ರೆ ನಾವೇ ಬಹಳ ದೊಡ್ಡ ಶಿಷ್ಯರು ಅನ್ಕೊಂಡ್ಬಿಡ್ತೀವಿ. ನಮಗ ಗುರುವಿನ ಅನುಗ್ರಹ ಅಂದ್ರೇನು, ಆಶೀರ್ವಾದ ಅಂದ್ರೇನು ಅನ್ನೋದು ಅರ್ಥವೇ ಇಲ್ಲ. ಹಾಗಾಗಿ ಗುರು ಏನ್ ಮಾಡ್ತಾನ ಅಂದ್ರೆ ಅವ ಬೈದು ನೋಡ್ತಾನ, ಬಡದು ನೋಡ್ತಾನ, ಉಗುಳ್ ನೋಡ್ತಾನ, ಎಲ್ಲದ್ರೊಳಗೂ ಗೆದ್ದಾಗ ಮಾತ್ರ ಶಿಷ್ಯರಾಗಿ ಅವರನ್ನ ತಗೋತಾನ ಅನ್ನುವಂತ ಅನೇಕ ಉದಾಹರಣೆ ನಮಗ್ ಸಿಗ್ತಾವ. ನಾವು ಗುರುವಿನ ಅನುಗ್ರಹ ಆಶೀರ್ವಾದ ಅಂದ್ರೆ ಅವ ನಮಗ ಏನೋ ಕೊಟ್ಟು ಬಿಡೋದು, ಅವ ನಮಗೇನೋ ಮಾಡಿ ಬಿಡೋದು ಅಂತ ತಿಳ್ಕೊತೀವಿ. ಹಂಗೇನೂ ಅಲ್ಲ. ಅವ ಯಾವ ರೀತಿಯಲ್ಲಿ ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನ ಅನ್ನೋದೇ ಗೊತ್ತಾಗೋದಿಲ್ಲ. ಆದ್ರೆ ಇವತ್ತೇನಾಗೈತಿ ಅಂದ್ರೆ ಗುರುವಿನ ವಿಚಾರ, ಶಿಷ್ಯತ್ವದ ವಿಚಾರ ನೋಡ್ಬೇಕು ಅಂದ್ರೆ ಅದು ಬಹಳ ಕಷ್ಟವಾಗ್ತು. ಹಿಂದಿನ ಕಾಲದಂಗ ಇವತ್ತು 2 ಅರ್ಥ ಕಳ್ಕೊಂಡಾವ. ಪ್ರಸಾದ ಅಂತೀವಿ, ದಾಸೋಹ ಅಂತೀವಿ, ಕಾಯಕ ಅಂತೀವಿ, ಶರಣ ಅಂತೀವಿ. ಆಮೇಲೆ ಇವೆಲ್ಲವೂ ಏನಾಗ್ಯಾವ ಅಂದ್ರೆ ಅರ್ಥ ಕಳ್ಕೊಂಡ್ಬಿಟ್ಟಾವ ಇವೆಲ್ಲ. ಹಾಗಾಗಿ ಅವಾಗಿನ ಅರ್ಥಗಳು ಈಗ ಉಳಿದಿಲ್ಲ. ಈ ವಿಚಾರವಾಗಿ ನೋಡಿದ್ರೆ ಗುರು ಅನ್ನೋದಕ್ಕೂ ಅರ್ಥವಾಗ್ಲಿ, ಶಿಷ್ಯ ಅನ್ನೋದಕ್ಕೂ ಅರ್ಥವಾಗ್ಲಿ, ಸೇವಾ ಅನ್ನೋದಕ್ಕೂ ಅರ್ಥವಾಗ್ಲಿ ಉಳ್ಕೊಂಡೇ ಇಲ್ಲ. ಹಿಂಗಿದ್ದಾಗ ನಾವು ಈ ಕಾಲಕ್ಕೂ ಇಂಥ ಚಿಂತನೆಯನ್ನ ಮಾಡ್ತೀವಿ ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯದ ಸಂಗತಿ. ನಮಗ ಬ್ರಹ್ಮಾನಂದ ಅಜ್ಜವರು ಒಂದು ಸತ್ಪರಂಪರೆಯನ್ನ ಹಾಕಿ ಹೋಗ್ಯಾರ, ಒಂದು ಗುರು ಪರಂಪರೆಯನ್ನ ಹಾಕಿ ಹೋಗ್ಯಾರ. ಆ ಒಂದು ಪರಂಪರೆ ಒಳಗೆ ಬರುವುದೇನಂದ್ರೆ ಗುರುವಿನ ಮೇಲೆ ಶ್ರದ್ಧೆ ಇಡು, ಗುರುವಿನ ಸೇವೆಯನ್ನ ಮಾಡು, ಆತನ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರನಾಗಿ ನಿನ್ನ ಜೀವನವನ್ನ ಧನ್ಯ ಮಾಡಿಕೋ ಅನ್ನುವಂಥ ವಿಚಾರವನ್ನೇ ಹೇಳ್ಕೋತ ಬಂದಿರುವಂತಹದ್ದನ್ನು ನೋಡ್ತೀವಿ.
ಇಂಥ ವಿಚಾರವಾಗಿ ನಿನ್ನೆ ದಿವಸ ನಾವು ಅನೇಕ ಮಾತುಗಳನ್ನು ಕೇಳಿದ್ದೀವಿ. ಇನ್ನು ಬ್ರಹ್ಮಾನಂದಾಚಾರ್ಯ ಬಗ್ಗೆ ಅಂತೂ ನಿಮಗೆ ಆಗಾಗ ಹೇಳ್ಕೊತ ಬಂದೆವು. ನಾವು ಈಗ ಬಂದಾಗಿಂದ 13 ವರ್ಷಗಳಲ್ಲಿ ಬಹುಶಃ ಅನೇಕ ಘಟನೆಗಳನ್ನು ಹೇಳಿದ್ದೀವಿ, ನೀವು ಕೇಳಿರಿ. ಅಜ್ಜವ್ರ ಬಗ್ಗೆ ನೀವು ಕೇಳಿದಷ್ಟು ನಾವೇನ್ ಕೇಳಿಲ್ಲ ಅಂದ್ರೂ ಕೂಡ ಅಲ್ಲಲ್ಲಿ ಆಯಾ ಊರುಗಳಲ್ಲಿ ಕೇಳಿದ ಒಳ್ಳೆ ಒಳ್ಳೆ ವಿಚಾರಗಳನ್ನೆಲ್ಲ ನಿಮಗ ನೆನಪಿಸಿಕೊಡುವಂತ ಕೆಲಸವನ್ನ ಮಾಡಿದ್ದೀವಿ. ಇದು 50ನೇ ವರ್ಷ. ಇದು ಬಹಳ ಮಹತ್ವಪೂರ್ಣವಾಗಿರುವಂತಹ ಸಂದರ್ಭ ಅಂತ ನಾವು ಭಾವಿಸ್ಕೋತೀವಿ. ಗುರುಗಳು 50 ವರ್ಷ ಅಲ್ಲ, ಇನ್ನು 50 ಅಲ್ಲ, ಇನ್ನೆಷ್ಟು ವರ್ಷಗಳು ಹೋದ್ರೂ ಕೂಡ ಅವರನ್ನ ಕಾಲ ನೆನಪಿಡ್ತದೆ, ಜಗತ್ತು ನೆನಪಿಡ್ತದೆ, ಭಕ್ತರು ನೆನಪಿಡ್ತಾರೆ. ಕಾರಣ ಅಂದ್ರೆ ಅವರು ಅವರಿಗಾಗಿ ಬದುಕಿಲ್ಲ, ನಮಗಾಗಿ ಬದುಕಿ ಹೋಗ್ಯಾರ ಅನ್ನುವಂಥ ಕಾರಣಕ್ಕೆ. ತಮಗಾಗಿ ತಾವ್ ಯಾರು ಬದುಕ್ತಾರೋ ಅವರನ್ನ ಜಗತ್ ನೆನೆಸೋದಿಲ್ಲ. ಅವ ಏನ್ ಮಾಡ್ಯಾನಪ್ಪ, ಅವನ್ ಪಾಡಿಗೆ ಅವ್ನು ಬದುಕಿ ಹೋಗ್ಯಾನ, ಅವನನ್ನೇ ಜಗತ್ತು ನೆನೆಸುವುದಿಲ್ಲ. ಜಗತ್ತಿಗಾಗಿ ಯಾರು ಬದುಕ್ಯಾರಲ್ಲ ಅವರನ್ನ ಜಗತ್ತು ಸದಾ ಕಾಲ ನೆನಪಿಡ್ತದೆ. ನಮ್ಮ ಅಜ್ಜ ಮುತ್ತಜ್ಜ ಆಗಿ ಹೋಗ್ಯಾರ ಖರೆ, ಅವ್ರ 50 ವರ್ಷದ ಪುಣ್ಯ ಸ್ಮರಣೆಯನ್ನ ನಾವೇನ್ರ ಮನ್ಯಾಗ ಮಾಡ್ತೀವಿ. ಎಲ್ಲರದು ಕೂಡಿ ಉಗಾಗ ಹಿರಿಯರ ಹಬ್ಬ ಅಂತ ಮಾಡ್ತೀವಿ ಹೇಳ್ರಿ, ಅದ್ರಾಗ ಬಂತು ಅಂತೀವಿ ವಿನಃ ಅವರೆಲ್ಲರ ಹೆಸರು ನಮ್ಗೆ ಎಲ್ಲಿ ನೆನಪಿಡಕ್ ಸಾಧ್ಯ ಇದೆ ಹೇಳ್ರಿ. ನಮ್ಮ ಚನ್ನಬಸವ ಅಜ್ಜರು ಹೇಳಿದ್ರಲ್ಲ, ನಮ್ಮ ಮನ್ಯಾಗೂ ಹಿರಿಯರ ಆಗಿ ಹೋಗ್ಯಾರ ಖರೆ, 50 ವರ್ಷದ ಯಾರ ಪುಣ್ಯತಿಥಿ ಮಾಡಿವಿ ಅಂದಾಗ ಇಲ್ಲ. ಆದ್ರೆ ಗುರುವಿಂದ ಮಾಡ್ತೀವಿ ಅನ್ನೋದಾದ್ರೆ ಎದಕ್ಕೆ ಕಾರಣ ಅಂದ್ರೆ ಅವ್ರು ನಮಗ ಅಂಥ ಒಂದು ಉಪದೇಶ ಮಾಡಿ ಹೋಗ್ಯಾರ, ಅಂಥ ಒಂದು ಆಶೀರ್ವಾದ ಮಾಡಿ ಹೋಗ್ಯಾರ. ಅವ್ರ ಸಮಾಜಕ್ಕಾಗಿ ಬದುಕ್ಯಾರ, ಅವ್ರ ಜನಕ್ಕಾಗಿ ಬದುಕ್ಯಾರ, ಅವ್ರ ಜಗತ್ತಿಗಾಗಿ ಬದುಕ್ಯಾರ ಅನ್ನೋ ಕಾರಣಕ್ಕೆ ಅವರನ್ನು ನಾವೆಲ್ಲ ಸ್ಮರಣೆ ಮಾಡ್ತೀವಿ ಅನ್ನುವಂತಹದ್ದು. ಅದರ ಜೊತೆಗೆ ಇವತ್ತಿನ ವಿಷಯ ಮರವಿದ್ದು ಫಲವೇನು ನೆರಳಿಲ್ಲ ದನ್ನಕ್ಕ ಅನ್ನುವ ವಚನದ ಒಂದ್ ಸಾಲು ಇಟ್ಕೊಂಡಿವಿ. ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ ಅಂತ ಅಕ್ಕಮಹಾದೇವಿ ಅವರ ವಚನದ ಒಂದು ಸಾಲು. ನಾನಿದ್ದು ಫಲ ಏನು ಅಂದ್ರೆ ನಾ ಬದುಕ್ಯಾರ ಏನು ಉಪಯೋಗ, ನಾವು ಬದುಕಿದ್ದಕ್ಕೆ ಏನು ಉಪಯೋಗ ಅಂತ ನಾವು ಯಾವಾಗ ಕೇಳ್ತೀವಂದ್ರೆ, ನಮ್ಮನ್ನ ಯಾರು ದಾದ ಮಾಡ್ಲಿಲ್ಲ ಅಂದಾಗ, ನಮ್ಗೆ ಯಾರು ಕಿಮ್ಮತ್ ಕೊಡ್ಲಿಲ್ಲ ಅಂದಾಗ, ನನ್ನವ್ರನ್ನವ್ರು ಯಾರು ಉಳಿದೇ ಇಲ್ಲ ಅಂದಾಗ, ನನ್ನವ್ರನ್ನವ್ರು ನಮ್ಮನ್ನ ಪೂರ ತಿರಸ್ಕಾರ ಮಾಡಿದಾಗ, ನಮಗೇನ್ ಜೀವನದಾಗ ಆಧಾರನೇ ಇಲ್ಲಪ್ಪ ಅಂದಾಗ, ಸಂತೋಷ ಅನ್ನೋದೇ ಜೀವನದಾಗ ಉಳ್ಕೊಂಡಿಲ್ಲ ಅಂದಾಗ ನಾವೇನಂತೀವಿ ಅಂದ್ರೆ, ಏನಾಯ್ತು ಬಿಡ್ರಿ ನಾವು ಬದುಕ್ಯಾರ ಏನ್ ಉಪಯೋಗ ಐತಿ ಅಂತೀವಿ ನಾವು. ಮುಪ್ಪಾದಾಗ ರೋಗ ಬಂದಾಗ, ನಮ್ಮವರೆಲ್ಲ ಕೈ ಬಿಟ್ಟಾಗ, ತಿರಸ್ಕಾರ ಮಾಡಿದಾಗ, ನಮಗ್ ಕಿಮ್ಮತ್ ಇಲ್ದಂಗ ಆದಾಗ ನಾವೇನಂತೀವಿ, ನಾವ್ ಏನಿದ್ದಾರೆ ಏನ್ ಉಪಯೋಗ ಬಿಡ್ರಿ ಅಂತೀವಿ ನಾವು. ಕಸುವಿರ ಮಠ ಯಾರ ಅಂತೀವಿ ಅನ್ನಂಗೆ ಇಲ್ಲ. ಮೈಯಾಗ ಮನಸ್ಸಿನಾಗ ಕಸುವಿರೋವರೆಗೂ ನಾವಿದ್ದಾರೆ ಏನ್ ಉಪಯೋಗ ರೀ ಅನ್ನಂಗಲ್ ನಾವು ಅಂತೀವಿ, ಶಿಟ್ಲೆ ಅಂತೀವಿ. ಅವಾಗ ಒಮ್ಮೊಮ್ಮೆ ಯಾವಾಗಾರ ಅಂತೀವಿ, ಅಲ್ಲ ಇಲ್ಲೇ ಕುಂತೀವಿ ಗುಡ್ಡದಂಗ ಒಂದ್ ಮಾತು ಕೇಳಂಗಿಲ್ಲ, ಇದ್ದಾರೆ ಏನ್ ಉಪಯೋಗ, ನಾವ್ ಇಲ್ಲಿ ಕುಂತಾರ ಏನ್ ಉಪಯೋಗ ಕೇಳಿರೋ ಅಂತಿರ್ತೀವಿ, ಶಿಟ್ನ್ಯಾಗ ಅನ್ಬಹುದು. ಆದ್ರೆ ಖರೆ ಅನ್ನೋದು ಯಾವಾಗ ಅಂದ್ರೆ ಎಲ್ಲಾ ಕೈ ನಿಂತಾಗ ಆ ಮಾತು ಬರ್ತದೆ. ಆದ್ರೆ ಅಕ್ಕಮಹಾದೇವಿ ಈ ಅರ್ಥದೊಳಗೆ ಹೇಳಿಲ್ಲ, ನನ್ನನ್ನು ಗುರುತಿಸ್ರಿ, ನನ್ನನ್ನು ಕೇಳ್ರಿ, ನನಗ್ ಗೌರವ ಕೊಡ್ರಿ, ನನ್ನ ಮಾತಿಗೆ ಮನ್ನಣೆ ಕೊಡ್ರಿ ಅನ್ನೋದಕ್ಕೆ ಇದನ್ನ ಹೇಳಿಲ್ಲ. ಅವ್ರೇನ್ ಹೇಳಿದ್ರು ಅಂದ್ರೆ, ನಾವು ಬದುಕೀವಿ ಅನ್ನೋದಕ್ಕ ಪ್ರಯೋಜನ ಏನು ಅಂತಂದ್ರೆ, ನಾವು ಬದುಕಿದ ಸಾರ್ಥಕ ಏನು ಅಂತಂದ್ರೆ ಪರಮಾತ್ಮನ ಸ್ಮರಣೆಯನ್ನೇ ಮಾಡಿದ್ರೆ ಸಾರ್ಥಕ ಅನ್ನುವಂಥ ವಿಚಾರ ಇಟ್ಟುಕೊಂಡು ಅವ್ರು ಹೇಳ್ತಾರ. ಮೊದಲನೇ ಮಾತೇನ್ ಹೇಳಿದ್ರಂದ್ರೆ, ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ. ಮರ ಐತಿ, ನೆರಳಿಲ್ಲ, ಉಪಯೋಗ ಏನಪ್ಪ? ನೀವು ಅಂತೀರಿ ಗಿಡ ಬೇಕಾದಂಗ್ ಬೆಳೆದದ್ ಕರೆ, ಒಂದ್ ಹೂವಿಲ್ಲ ಒಂದ್ ಹಣ್ಣಿಲ್ಲ, ಕಡ್ದು ಬಿಡ್ರಿ ಅಂತೀರಿ ನೀವು. ಆ ಗಿಡದ ಬಗ್ಗೆ ಎಳ್ಳಷ್ಟು ನಿಮಗ ಪ್ರೀತಿ ಬರೋದಲ್ಲ. ಏನೊಂದು ಹೂವಿಲ್ಲ ಒಂದ್ ಹಣ್ಣಿಲ್ಲ, ಹಿಂಗ ದೋತ್ ಬೆಳೆದತ್ರಿ. ಮುಂದೇನಪ್ಪಾ ಅಂದ್ರೆ ಜಾಗ ಹಿಡ್ಕೊಂಡ್ಬಿಟ್ಟತಿ, ಕಸ ಕೆಡುತ್ತತಿ, ಹೊಲದಾಗ ಏನು ಬೆಳಿಲಾರ್ದಂಗ್ ಮಾಡೈತಿ, ರಸ್ತೆಗೆ ಅಡ್ಡಾಗೈತಿ, ಮನಿಗೆ ಅಡ್ಡಾಗೈತಿ, ಪಾಯದೊಳಗ ಬೇರ್ ಹೊಂಟಾವ, ಏನೇನೋ ಕಾರಣ ಕೊಟ್ಟ ನಾವೇನ್ ಮಾಡ್ತೀವಿ ಅಂದ್ರೆ ಅದನ್ನ ಕಡ್ದ ಹಾಕಿ ಬಿಡ್ತೀವಿ. ಅದಕ್ಕೆ ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ. ಅದು ಹಣ್ಣ ಕೊಡೋದು ಬೇಡ, ಅದು ಹೂವ ಕೊಡೋದು ಬೇಡ, ಅದು ಹಣ್ಣ ಹೂವ ಕೊಡದೇ ಇದ್ರು ಕೂಡ ಅದು ಕನಿಷ್ಠ ನೆರಳನ್ನಾದ್ರೂ ಕೂಡ ಕೊಟ್ರೆ ಬಹಳ ಒಳ್ಳೇದು ಅಂತ ಹೇಳಿ. ನೆರಳು ಕೂಡ ಇಲ್ಲ ಅಂದ್ರೆ ಆ ಗಿಡಕ್ಕೆ ಏನೂ ಬೆಲೆ ಇಲ್ಲ ಅಂತ ಹೇಳಿ. ನೀವು ಜಾಲಿ ಗಿಡ ನೋಡ್ತೀರಿ, ನೆರಳಿಲ್ಲದ ಗಿಡ, ಜಾಲಿ ಗಿಡ, ಅಲ್ಲಿ ಯಾರು ಕುಂಡಿರ್ತಾರ? ಜಾಲಿಯ ಮರದಂತೆ ದುರ್ಜನರು ಅಂತ ದಾಸರು ಹೇಳುವಾಗ ಅಲ್ಲಿ ಹೇಳ್ತಾರ ಏನಪ್ಪಾ ಅಂದ್ರೆ, ಹಾದಿ ಹೋಕರಿಗೆ ನೆರಳಿಲ್ಲ, ಹೂ ಬೇಡ ಹಣ್ಣು ಬೇಡ, ನೆರಳು ಬಿಸಲಾಗ ನೆರಳಾದ್ರೂ ಕೊಟ್ರೆ ಆ ಗಿಡಕ್ಕೊಂದು ಕಿಮ್ಮತ್ತು. ನೆರಳು ಇಲ್ಲ, ಅವ್ರಂತಾರ ಕೊನೆಗೆ ನೆರಳು ಕೊಡೋದು ಬೇಡ, ಅದ್ರ ತಳ ಬಂದಿಟ್ಟು ಕೊತ್ತಿನಂದ್ರೆ ಆಗುದಿಲ್ಲ, ಯಾಕಂದ್ರೆ ಮುಳ್ಳು